ಸರ್ ನಮಸ್ಕಾರ ಸರ್, ದರ್ಶನ ಮಾಡಿದ್ರಾ ದೇವಸ್ಥಾನಕ್ಕೆ? ಸೊ ನಾವು ಬ್ರೋ ಹೋಗ್ತೀವಲ್ಲ, ಶರ್ಟು ಬನಿನೆಲ್ಲ ಬಿಚ್ಚಿದ ದರ್ಶನ ಮಾಡ್ತೀವಲ್ಲ, ಏನು ಬ್ರೋ ರೀಸನು, ಬಿಹೈಂಡ್ ದ ರೀಸನ್? ಎಲ್ಲಿಗೆ ಹೋಗ್ತಾ ಇರೋದು ಗೆಳೆಯ? ಕೆ ಸುಬ್ರಹ್ಮಣ್ಯಂ ಗೆಳೆಯ 2 ಚೆನ್ನಾಗಿ ತಿಂದ್ಬಿಟ್ಟು ನಮಗೆ ಏನಾಗ್ಬಿಟ್ಟು ಕೆ ಸುಬ್ರಹ್ಮಣ್ಯಂ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸ್ವಾಮಿ ದರ್ಶನ ಮಾಡೋಣ. ಮಾದೇವಾ ವೇಟು ದರ್ಶನಂ. ಇಲ್ಲೇ ಹೆಂಗೆ ನಡಿಯೋ? ಇಲ್ಲೇ ಶಾರ್ಟ್ ಕಟ್ಟಾಗಿ ಹೋಗ್ಬೋದಲ್ಲ. ಲೇ ಬಾರ, ಇವನ್ ಮಾತ್ರ ಫಾಲೋನೇ ಮಾಡಬೇಡ. ಎಲ್ಲ ಉಲ್ಟಾ ಮಾಡೋದೇ ಇವನು. ಇಲ್ಲೋಗೋ ದಾರಿಕಾ ಅಲ್ಲಿ ಹೋಗಿದ್ದಾನೆ, ಡೈರೆಕ್ಟ್ ಹೋಗ್ಬೋದಲ್ಲ ಇವಾಗ. ಕಮಾನ್ ಬೇಗ ಬನ್ನಿ. ಹಾಂ, ಶರ್ಟು ಬನೀನ್ ಬಿಚ್ಚಿ ದೇವ್ರ ದರ್ಶನಕ್ಕೆ ಹೋಗಬೇಕು. ಸರ್ ಬನೀನೇ ಶರ್ಟ್ ಏನು ಬಿಚ್ಚೋದು ನಾವು? ಹಾಂ, ಗೈಸ್ ನಾವು ಶರ್ಟ್ ಬಿಚ್ಚಿಬಿಟ್ಟು ದರ್ಶನಕ್ಕೆ ಹೋಗಿದ್ದು. ಸೊ ಟ್ರೆಡಿಷ್ನಲ್ ಆವನಿಕ ಬಂದಿರೋ ಭಕ್ತಿ ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ ಇಲ್ಲಿರೋ ಕೆಲವು ಪೀಪಲ್ಸ್ ಕೇಳೋಣ, ನೋಡೋಣ ಅವ್ರೇನು ರೆಸ್ಪಾನ್ಸ್ ಮಾಡ್ತಾರೋ, ಏನಕ್ಕೆ ನಾವು ಶರ್ಟ್ ಬೆಲ್ಲ ಬನೀನ್ಸ್ ಎಲ್ಲ ಬಿಚ್ಚಿ ಹೋದ್ವಿ ಅಂತ. ಸೊ ಬನ್ನಿ ಕೇಳೋಣ, ನೋಡೋಣ ಏನೇನು ರೆಸ್ಪಾನ್ಸ್ ಕೊಡ್ತಾರೋ ಕೇಳೋಣ. ಬ್ರೋ ನಾವು ಇವಾಗ ಶರ್ಟ್ ಬಿಚ್ಚಿಬಿಟ್ಟು ದರ್ಶನ ಮಾಡಿದ್ವಲ್ಲ, ಏನು ರೀಸನು, ಯಾಕೆನಾ? ಯಾರಿಗೂ ಗೊತ್ತಿಲ್ವಾ? ನಿಮಗೆ ಗೊತ್ತಿಲ್ಲ ಬ್ರೋ? ಇಲ್ಲ, ಸುಮ್ಮನೆ ಎಷ್ಟು ಕೇಳ್ತಿದ್ದೆ. ಬ್ರೋ ದರ್ಶನ ಮಾಡ್ಕೊಂಡು ಬಂದ್ಬಿಟ್ರ ನೀವು? ನಾವು ಶರ್ಟ್ ಬಿಚ್ಚಿ ದರ್ಶನ ಮಾಡಿದ್ವಲ್ಲ, ಏನು ರೀಸನು ಶರ್ಟ್ ಬಿಚ್ಚಿ ದರ್ಶನ ಮಾಡೋದಕ್ಕೆ? ಅದು ನಮಗೂ ಗೊತ್ತಿಲ್ಲ. ನಮ್ಮ ಕಡೆ ಒಂದು ಕಳಲೆ ಐತೆ, ಕಳಲೆ ಅಂತ ನಂಜನಗೂಡು ಪಕ್ಕ ಸಂತಾನ ಗಣಪತಿ, ಅಲ್ಲೂ ಸೇಮ್ ಇದೇ ಥರ ಬಿಚ್ಚಿ, ಅದೇ ಶರ್ಟು ಬನೀನೆಲ್ಲ ಬಿಚ್ಚಿ ಹೋಗಿ ದರ್ಶನ ಮಾಡ್ಕೊತೀವಿ. ಏನದು ಅಂದ್ರೆ ಬಟ್ಟೆ ಇದ್ರೆ ಮರ್ಯಾದೆ ಕೊಡೋಕೆ ಆಗಲ್ಲ. ಇವಾಗ ದೊಡ್ಡವ್ರ ಮುಂದೆ ರೆಸ್ಪೆಕ್ಟ್ ಕೊಡೋದಕ್ಕೆ, ದೊಡ್ಡವ್ರ ಮುಂದೆ ಪೇಟ ಹಾಕೋದು, ಟೋಪಿ ಹಾಕೋದು ಮಾಡ್ತೀವಲ್ಲ, ತಗೊಳ್ತಾವುದು ನಡುಕ್ ಕಟ್ಕೊಳ್ತೀವಲ್ಲ, ಅದೇ ರೀತಿ ಇದು ಒಂದು ರೆಸ್ಪೆಕ್ಟ್ ಕೊಡೋದಕ್ಕೋಸ್ಕರ ಶರ್ಟ್ ಬಿಚ್ಚಿ ದರ್ಶನ ಮಾಡ್ತೀವಿ ಅಂತೀರಲ್ಲ. ಓಕೆ. ಸೊ ಇನ್ನೊಂದು ದೇವಸ್ಥಾನ ಎಲ್ಲೆಲ್ಲಿದ್ದು ನೀವು? ಅದೇ ನೀವೇನು ಹೇಳಿದ್ರಲ್ಲ, ಧರ್ಮಸ್ಥಳ ಕೂಡ ಅಂತ, ಧರ್ಮಸ್ಥಳ ಕೂಡ ಅದೇ ವಿಷಯ ಅಂತ. ಓಕೆ ಬ್ರೋ. ಈಗ ಧರ್ಮಸ್ಥಳದಲ್ಲಿ ಈಗ ಇದಾಗಿರುತ್ತೆ, ಪಂಚೆ ಮತ್ತು ಶರ್ಟು ಶಾಲು ಕಂಪಲ್ಸರಿ ಇಲ್ಲ. ಹೌದು, ಅದೇ ಟ್ರೆಡಿಷ್ನಲ್ ಆಗಿ ಭಾವನೆ ಮಾಡ್ತಾರೆ. ಆವನಿಕ ಬರ್ತಿದಾರಲ್ಲ, ಹಿಸ್ಟ್ರಿ ಕಾಲನಿಕ ಅದೇ ಥರ ಹೋಗ್ತಿದೆ. ಸೊ ಅದನ್ನೇ ಫಾಲೋ ಮಾಡ್ತಿದ್ದಾರೆ ಎಲ್ಲರೂ, ಹೌದಲ್ವಾ? ಓಕೆ, ಸೂಪರ್ ಬ್ರೋ, ನಿಮ್ಗೆ ಗೊತ್ತಿರೋ ಥರ ಆನ್ಸರ್ ಇಲ್ರಿ. ಹಾಂ, ಇವಾಗ ನಾವು ನಿಮ್ಮ ದೊಡ್ಡವ್ರು ಯಾರನ್ನ ನೀವೆಲ್ಲ ಹೋಗ್ಬಿಟ್ರಲ್ಲಪ್ಪ, ಯಾಕೆ ಏನಾಯ್ತು? ಇವಾಗ ನಾವು ಬನೀನು ಶರ್ಟ್ ಎಲ್ಲ ಬಿಚ್ಚಿಬಿಟ್ಟು ದರ್ಶನ ಮಾಡ್ತೀವಲ್ಲ, ಯಾಕೆ ಆ ಥರ ಸಂಪ್ರದಾಯ ಕೇಳಿ? ಏನೋ ಹೋಗ್ತಾನೆ ಇದ್ದಾರೆ ಅವರು. ಸರಿ ಬ್ರೋ, ಹೋಗ್ರಿ ಬ್ರೋ. ನಮಸ್ಕಾರ, ದರ್ಶನ ಮಾಡಿದ್ರಾ? ಶರ್ಟು ಬನೀನ್ ಬಿಚ್ಚಿದ್ರಲ್ಲ ನಾವು ದರ್ಶನ ಮಾಡೋಕ್ಕೆ, ಯಾಕೆ ಏನು ರೀಸನ್ನು ಗೊತ್ತಿಲ್ವಾ?
ನಿಮಗೂ ಗೊತ್ತಿಲ್ವಾ? ಯಾರಿಗೂ ಗೊತ್ತಿಲ್ವಾ? ನಾನು ಇಲ್ಲಿರೋ ನನ್ನನ್ನು ಕೇಳಿದ್ರೆ ಗೊತ್ತಾಗುತ್ತೆ ಅನ್ಕೊಂತೀನಿ. ನಮ್ಮ ಜನರನ್ನ ಕೇಳೋಣ. ಅಣ್ಣ, ದರ್ಶನ ಮುಗಿಸ್ಕೊಂಬಂಬಿಟ್ರಾ? ನಾವಿಲ್ಲಿ ಇವಾಗ ಬಟ್ಟೆ ಎಲ್ಲ ಬಿಚ್ಚಿ ದರ್ಶನ ಮಾಡ್ತೀವಲ್ಲ, ಏನಣ್ಣ ಕಾರಣ? ಯಾವುದಕ್ಕೆ ನಾವು ಬಟ್ಟೆ ಎಲ್ಲ ಬಿಚ್ಚಿ ದರ್ಶನ ಮಾಡ್ತೀವಿ? ಒಳ್ಳೇದಾಗಿ ದೇವ್ರ ಸೇವೆ ಮಾಡ್ತಾವೆ, ಹಾಂ, ಅದಕ್ಕೆ ಒಳ್ಳೇದಾಗಿ ನಮಗೆ ಹಾಂ. ಅಂತ. ಅಲ್ಲ, ಬಟ್ಟೆ ಬಿಚ್ಚಿ ದರ್ಶನ ಮಾಡಕ್ಕೆ ಕೇಳ್ತಿರೋದು. ಬಟ್ಟೆ ಬಿಚ್ಚಿ ಅಂದ್ರೆ ಸಂಪ್ರದಾಯ, ಸಂಪ್ರದಾಯನಾ? ಸಂಪ್ರದಾಯದಿಂದ ಬಟ್ಟೆ ಬಿಚ್ಚಿ ಮಾಡ್ಕೊಂಡು ಬ್ರಹ್ಮಚಾರಿ ಥರ ಹೋಗ್ಬೇಕು ಅಂತ. ಸಂಪ್ರದಾಯ ಶರ್ಟ್ ಹಾಕೊಂಡು ಹೋಗ್ತೀರಾ, ಬ್ರಹ್ಮಚಾರಿ ಥರನೇ ಹೋಗ್ಬೇಕು. ಇದೇ ಥರ ಧರ್ಮಸ್ಥಳದಲ್ಲಿ ನೀವು ಅಲ್ಲ? ಯಾವ ದೇವಸ್ಥಾನ ಅದೇ ಥರ ಬಟ್ಟೆ ಬಿಚ್ಚಿಬಿಟ್ಟು ಮಹಿಳೆ ಹೋಗಲ್ಲ. ಹಾಂ ಹಾಂ, ಅದೇ ಅವ್ರು ಹೇಳಿದ ಪ್ರಕಾರ ಬ್ರಹ್ಮಚಾರಿ ಥರ ಹೋಗ್ಬೇಕು, ದೇವ್ರ ದರ್ಶನ ಮಾಡ್ಕೋಬೇಕು. ನೇಮ ಆ ಥರ ಒಳಗಡೆ ಆವನಿಕ ಬಂದಿರುತ್ತೆ ಆ ನಿಯಮ. ಮತ್ತೊಂದು ಅವ್ರು ಹೇಳ್ದಂಗೆ ಒಂದು ರೀಸನ್ನು ಬ್ರಹ್ಮಚಾರಿ ಥರ ಹೋಗಿ ದೇವ್ರಿಗೆ ಕೈ ಮುಗಿಯೋದು ಒಳ್ಳೇದಲ್ಲ. ಅದಕ್ಕೋಸ್ಕರ ಓಕೆನಾ, ತುಂಬ ಥ್ಯಾಂಕ್ಸ್. ಬ್ರೋ, ಅದ ನಾವು ಶರ್ಟ್ ಎಲ್ಲ ಬಿಚ್ಚಿ ದರ್ಶನ ಮಾಡ್ತೀವಲ್ಲ, ಅದನ್ನ ಕೇಳ್ತಿದ್ದೆ, ಯಾಕೆ ನಾವು ಬಿಚ್ಚಿ ಶರ್ಟ್ ದರ್ಶನ ಮಾಡ್ತೀವಿ ಅಂತ. ಸರ್ ನಮಸ್ಕಾರ ಸರ್, ದರ್ಶನ ಮಾಡಿದ್ರಾ ದೇವಸ್ಥಾನಕ್ಕೆ? ಸೊ ನಾವು ಬ್ರೋ ಹೋಗ್ತೀವಲ್ಲ, ಶರ್ಟು ಬನ್ನಿನೆಲ್ಲ ಬಿಚ್ಚಿ ದರ್ಶನ ಮಾಡ್ತೀವಲ್ಲ, ಏನು ಬ್ರೋ ರೀಸನು, ಬಿಹೈಂಡ್ ದ ರೀಸನ್? ಅದು ಆಕ್ಚುಲಿ ನಮ್ಮ ಮೊದಲಿಂದ ದೊಡ್ಡವರೆಲ್ಲ ಹೇಳ್ಕೊಂಡ್ ಬಂದಿರೋದಲ್ಲ ಅದೇ ಅಲ್ವಾ? ಹೌದು. ಏನು ಅಂತಂದ್ರೆ ಬರೀ ಮೈಯಲ್ಲಿ ದರ್ಶನ ಮಾಡಬೇಕು ಅಂತೇಳಿ. ಇವಾಗ ನಾವು ಪೂಜಾರಿಗಳೆಲ್ಲ ನೋಡಿದ್ದೀರಾ? ಹೌದು. ಎಲ್ಲ ದೇವಸ್ಥಾನದಲ್ಲಿ ಯಾರಾದರೂ ಬಟ್ಟೆ ಏನಾದ್ರು ಹಾಕೊಂಡ್ಬರ್ತಾರ? ಇಲ್ಲ ಇಲ್ಲ. ಸೊ ಅದೇ ಏನೋ ಒಂದು ಪದ್ಧತಿ ಅಷ್ಟೇ. ಅವಾಗ ಏನಂದ್ರು ಹಿಸ್ಟ್ರಿ, ಅವಾಗನಿಕ ಬರ್ತಿರೋ ಟ್ರೆಡಿಷನ್ ಅಂತೀರಾ? ಟ್ರೆಡಿಷನಲ್ ಅಷ್ಟೇ, ಮೊದಲಿಂದನೂ. ತುಂಬ ವರ್ಷದಿಂದ ಹಿಂಗೆ ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲೂ ಬಿಡಲ್ಲ, ಯಾವ ದೇವಸ್ಥಾನದಲ್ಲೂ ಬಿಡಲ್ಲ. ಸೌತ್ ಆಫ್ ಇಂಡಿಯಾ ಎನಿವೇರ್ ಯು ಗೋ ಲೆಫ್ಟ್ ಹೋಗ್ತೀನಿ ಅವರು ಶರ್ಟ್ಸ್ ಆ್ಯಂಡ್ ಅತ್ತ ರೀಸನ್ ಅಂತೀರಾ? ರೀಸನ್ ಪರ್ಟಿಕ್ಯುಲರ್ ಅದಕ್ಕೆ ಗೊತ್ತು, ನನಗೆ ಮರ್ತೋಗಿದೆ. ಸೊ ಅದಕ್ಕೆ ರೀಸನ್ ಇದೆಯಾ? ರೀಸನ್ ಇದೆ, ಏನಂತ ನಂಗೆ ಬಟ್ ಮರ್ತೋಗಿದೆ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಈವನ್ ನನಗೂ ಗೊತ್ತಿಲ್ಲ. ಸೊ ಅದಕ್ಕೆ ಸ್ವಲ್ಪ ಜನನ ಕೇಳಿ ತಿಳ್ಕೊಳ್ಳೋಣ ಅನಿಸ್ತು. ಸೊ ಯಾರನ್ನ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕೆಲಸ ಮಾಡಿ ಅಲ್ವಾ? ಸೊ ನಿಮ್ಮನ್ನ ನೋಡಿದ್ನಲ್ಲ, ಸ್ವಲ್ಪ ನೀವು ಹೇಳ್ತೀರಾ ಅಂತ ಕಾನ್ಫಿಡೆಂಟ್ ಆಗಿ ಬಂದೆ. ನೀವು ಮರ್ತೋಗಿದೆ ಅಂತಿದ್ದೀರಾ? ನನಗೆ ಮರ್ತೋಗಿದೆ ಆಕ್ಚುಲಿ, ಇಲ್ಲ ಹೇಳ್ತಿದ್ದೆ ನನಗೆ. ಓಕೆ ಓಕೆ. ಯಾಕೆಲ್ಲ ಕೇಳಿದ್ದೀನಿ, ಹೇಳಿರೋದು ಏನಕ್ಕೆ ಅಂತ ನನಗೆ ಮರ್ತೋಗಿದೆ. ಅದೇ ಒಬ್ರು ಹೇಳಿದ್ರು, ಬ್ರಹ್ಮಚಾರಿಯಾಗಿ ಹೋಗ್ಬೇಕು ದೇವಸ್ಥಾನಕ್ಕೆ. ಬ್ರಹ್ಮಚಾರಿ ಅವರು ಇದಾಕಲ್ಲ. ಬ್ರಹ್ಮಚಾರಿಯಾಗಿ ಹೋಗಿ ದೇವಸ್ಥಾನ ದರ್ಶನ ಮಾಡಿದ್ರೆ ನಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿದ್ರು ಅವರು. ಸೊ ಅದೇನಾ ರೀಸನು? ಇರ್ಬೋದು, ಒನ್ ಆಫ್ ದ ಮೈನ್ ರೀಸನ್ ಅಂತೀರಾ? ಬಿಕಾಸ್ ಬ್ರಹ್ಮಚಾರಿಗಳೇ ಅಲ್ಲ ಮೇನ್ ಪೂಜೆ ಮಾಡೋದು, ಮೀನ್ಸ್ ಬ್ರಾಹ್ಮಣರು. ಹೌದು. ಬ್ರಹ್ಮಚಾರಿ. ಹಾಂ. ಸೊ ಹಾಗಾಗಿ ಅವರೇ ಮೇನ್ ಪೂಜೆ ಮಾಡೋದಲ್ಲ. ಸೊ ಹಾಗಾಗಿ ಅವರು ಕಚ್ಚೆ ಪಂಚೆ, ಶೆಲ್ಲೆ ಕೆದರ್ ಹಾಕ್ತಾರೆ, ಇಲ್ಲ ಟವಲು, ಎನಿಥಿಂಗ್. ಬಟ್ ಅದು ಬಿಟ್ಟು ಬೇರೆ ಏನೂ ಹಾಕಲ್ಲ. ಸೊ ಹಾಗಾಗಿ ಓಕೆ ಬ್ರೋ, ಥ್ಯಾಂಕ್ಸ್ ಬ್ರೋ. ಗೈಸ್, ತುಂಬ ಜನಕ್ಕೆ ಗೊತ್ತಿಲ್ಲ, 90% ಅದು ಪೀಪಲ್ಸ್ಗೆ ಗೊತ್ತಿಲ್ಲ ಯಾಕೆ ಶರ್ಟ್ ಬಿಚ್ಚಿ ದರ್ಶನ ಮಾಡೋಕೆ ಹೋಗ್ತೀವಿ ಅನ್ನೋದು. ಯಾಕಂದರೆ ಧರ್ಮಸ್ಥಳನೂ ಹಂಗೆ, ಸೌತ್ ಇಂಡಿಯನ್ಸ್ ಟೆಂಪಲ್ಸಲ್ಲಿ ಎಲ್ಲ ಆಲ್ಮೋಸ್ಟ್ ಅದೇ ಟ್ರೆಡಿಷನಲ್ ತ ಫಾಲೋ ಮಾಡ್ತಿದ್ದಾರೆ. ಸೊ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ. ಬಟ್ ಒಬ್ರು ಹೇಳಿದ ಥರ ಗೆಸ್ ಮಾಡಿದ್ರೆ ಬ್ರಹ್ಮಚಾರಿಯಾಗಿ ಹೋಗಿ ದರ್ಶನ ಮಾಡಬೇಕು, ಆಗಲೇ ನಮಗೆ ಮುಕ್ತಿ ಸಿಗುತ್ತೆ, ದೇವ್ರ ಫಲ ನಾವು ಕೋರ್ಕೊಳೋದು ಬೇಡ್ಕೊಳೋದಲ್ಲ ನಮಗೆ ನಿರ್ವೇರುತ್ತೆ ಅಂತ ಹೇಳಿದ್ರಲ್ಲ. ಸೊ ಅದೇ ಅನಿಸುತ್ತೆ ನನಗೆ. ಅದಂತ ಒನ್ ಆಫ್ ದ ರೀಸನ್ ಅಂತ ನನಗೂ ಒಂಥರ ಬಿಲೀಫ್, ನಂಬಿಕೆ ಐತೆ. ಸೊ ಹಂಗೆ ಇನ್ನೊಂದು ಆ ಪೂರ್ವಕಾಲದಿಂದ ಟ್ರೆಡಿಷನಲ್ ಫಾಲೋ ಮಾಡ್ಕೊ ಬರ್ತಿದ್ದಾರಲ್ಲ, ಸೊ ಅದು ಹಂಗೆ ಫಾಲೋ ಆಗ್ತಿದೆ. ಸೊ ಎಲ್ಲರೂ ಬಂದವರು, ಸೊ ಒಬ್ಬರು ನೋಡಿ ಒಬ್ಬರು ಫಾಲೋ ಮಾಡ್ತಿದ್ದಾರೆ. ಅಂದರೆ ಶರ್ಟ್ ಬಿಚ್ಚಿ ಆಲ್ರೆಡಿ ಅಲ್ಲೇ ಬೋರ್ಡಲ್ಲಿ ಹಾಕಿದ್ದಾರೆ, ರಿಮೂವ್ ಶರ್ಟ್ಸ್ ಆ್ಯಂಡ್ ಬನೀನ್ಸ್ ಅಂತ. ಸೊ ಅದಕ್ಕೆ ನಮಸ್ಕಾರ. ಸೊ ಅದಕ್ಕೆ ಹೆಂಗೆ ಹೋಗ್ತಿದ್ದಾರೆ. ಸೊ ನನ್ನ ಕೈಲಾದ ಮಾತ್ರ ನಾನು ಹುಡುಗರನ್ನ ಕೇಳಿದೆ, ಅವ್ರು ಇಷ್ಟು ಮಾತ್ರದ ರೀಸನ್ ಕೊಟ್ಟರು. ಸೊ ನಿಮ್ಗೇನಾದರೂ ಗೊತ್ತಿದ್ದರೆ, ಇನ್ನು ಒನ್ ಆಫ್ ದ ರೀಸನ್ ಏನಕ್ಕೆ ಸೌತ್ ಇಂಡಿಯಾ ಟೆಂಪಲ್ಸಲ್ಲಿ ಶರ್ಟ್ಸ್ ರಿಮೂವ್ ಮಾಡಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾರೆ ಅನ್ನೋದು ನಿಮ್ಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒನ್ ಆಫ್ ದ ರೀಸನ್. ಸೊ ನನಗೆ ಸರ್ವೆ ಮಾಡಿದ ಪ್ರಕಾರ ನನಗೆ ಇಷ್ಟ ಗೊತ್ತಾಯಿತು. ಸೊ ನಿಮ್ಗೆ ತಿಳಿದಿದ್ರೆ ಕಮೆಂಟಲ್ಲಿ ಖಂಡಿತ ಹಾಕ್ರಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಹಂಗೆ ಲಾಸ್ಟ್ ವೀಡಿಯೋ ಕೊನೆ ಮಾಡೋಣ. ನೆಕ್ಸ್ಟ್ ವೀಡಿಯೋ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಟಾಟಾ. ಹೇಳು ಬ್ರೋ. ಬ್ರದರ್ನ ಸಪೋರ್ಟ್ ಮಾಡಿ. ನಾವು ಮೈಸೂರವರು, ಮೈಸೂರು ಫ್ರಮ್ ಮೈಸೂರಿಂದ ಬಂದಿದ್ದಾರೆ ಬ್ರದರ್. ನೋಡು, ಅಲ್ಲಿದ್ರು ನಾನು ಶೂಟ್ ಮಾಡ್ತಿದ್ದೆ. ಸೊ ಸಪೋರ್ಟ್ ಮಾಡಿ ಅಂತ ಬಂದಿದ್ದಾರೆ. ಇಟ್ಸ್ ಒನ್ ಆಫ್ ದ ಹ್ಯುಮ್ಯಾನಿಟಿ.
ಗ್ರೇಟ್ ಬ್ರೋ, ಥ್ಯಾಂಕ್ ಯು ಫಾರ್. ಡೆಸ್ಟಿನೇಷನ್ ಅವ್ರಿಗೆ ಲೊಕೇಶನ್ ಹೇಳಿದ್ದೀನಿ, ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ. ಹೌದು, ಅವ್ರು ಹೋಗ್ತೀನಿ ಅಂತ ಹೇಳಿದ್ದಾರೆ. ಡೆಸ್ಟಿನೇಷನ್ ಅದು ಕುಮಾರ ಪರ್ವತ. ಪರ್ವತ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕೂಡ ಅವರು ಕೂಡ ಟ್ರೆಕ್ಕಿಂಗ್ ಹೋಗಿದ್ದಾರೆ ಅಲ್ಲಿ. ಪುನೀತ್ ರಾಜ್ಕುಮಾರ್ ಅವರು ಹೋಗಿದ್ದಾರೆ. ಸೊ ಅಲ್ಲಿ ಹೋಗೋಣ ಅಂತ ಟ್ರೈ ಮಾಡ್ತಿದ್ದೀವಿ. ಮಳೆ ಬೇರೆ ತುಂಬ ಬೀಳ್ತಿದೆ. ಸಿಚುವೇಶನ್ ವೆದರ್ ನೋಡಿಕೊಂಡು ಕನ್ಫರ್ಮ್ ಹೋಗೋಣ ಅಂತ ನಾನು ಡಿಸೈಡ್ ಮಾಡ್ತಿದ್ದೀನಿ. ಸೊ ಅದು ಅಲ್ಲಿ ಹೋದರೆ ಕನ್ಫರ್ಮ್ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಂಗೆ ಹೋಗಾಗಿಲ್ಲ ಅಂದ್ರೂ ಮತ್ತೆ ಬರೋ ವೀಡಿಯೋಸಲ್ಲಿ ಬರುತ್ತೆ ಅಂತ ಒಂದು ಭಾವಿಸ್ತೀನಿ. ಸೊ ಅಲ್ಲಿವರೆಗೂ ಅಂಟಿಲ್ ಬಾಯ್ ಎಲ್ರಿಗೂ ಬಾಯ್.